ನಾಳೆ ಬೆಳಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ನಂತರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬರ್ತೀನಿ, ನೋಡ್ಕೊಂಡು ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ? ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ನಾಳೆ ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವರು ತೆಗೆದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ. ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ, ಹಿತೈಷಿಗಳು ಬರುತ್ತೆ. ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ನಾನು ಅವಳಿಗೆ ಹೇಳಿ ಬರ್ತೀನಿ. ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಬಿಡಿಸಬೇಕು. ಹಿಂದುತ್ವಕ್ಕೆ ಅಪಮಾನ ಆಗಿದೆ, ಇದನ್ನು ತಪ್ಪಿಸ್ಬೇಕು. ಹಿಂದುಳಿದವರಿಗೆ, ದಲಿತರ ಅನ್ಯಾಯ ಆಗಿದೆ. ಅನೇಕ ಭದ್ರಾವತಿಗೆ ಹೋಗಿದ್ದೆ ನಾನು. ಆ ಭದ್ರಾವತಿಯ ಒಕ್ಕಲಿಗ ಸಮಾಜ ಪೂರ ಕೇಳ್ತಾರೆ, ಏನು ಸರ್ ಒಕ್ಕಲಿಗರನ್ನೆಲ್ಲ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ, ಸಿ ಟಿ ರವಿಗೆ ಅನ್ಯಾಯ ಮಾಡಿರಿ, ಪ್ರತಾಪ್ ಸಿಂಹಂಗೆ ಅನ್ಯಾಯ ಮಾಡಿಬಿಟ್ರಿ, ಸದಾನಂದ ಗೌಡರ ಅನ್ಯಾಯ ಮಾಡಿಬಿಟ್ರಿ, ಇದು ಯಾವ ನ್ಯಾಯ ಸರ್ ಇದು ನನಗೆ ಕೇಳ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ. ಮತ್ತಿದನ್ನು ಹೇಳ್ತೀನಿ, ದೊಡ್ಡವ್ರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ, ಹೋಗ್ತಾ ಇದ್ದೀನಿ.